ಇದು ಯಾವ ರೂಪ ಪಡೆದುಕೊಳ್ಳುತ್ತೋ ರಾಜಕೀಯವಾಗಿ ಗೊತ್ತಿಲ್ಲ. ಬಟ್ ರಾಹುಲ್ ಗಾಂಧಿ ಅವರು ಸಾಬೀತುಪಡಿಸ್ತೀವಿ, ನಮ್ಮ ಹತ್ರ ಸಾಕ್ಷ್ಯಗಳಿದೆ, ಸಾಕ್ಷ್ಯ ಸಂಗ್ರಹ ಮಾಡಿದ್ದೀವಿ ಅಂತ. ಬಟ್ ಬಹುತೇಕರಿಗೆ ಕುತೂಹಲ ಯಾವ ಲೋಕಸಭೆ ಅಂತ ಹೆಸರು ಹೇಳಿಲ್ಲ. ಯಾವುದೋ ಒಂದು ಬಿಜೆಪಿ ಗೆದ್ದಿರೋದು ಇಲ್ಲ JDS ಗೆದ್ದಿರುವಂತಹ ಲೋಕಸಭೆ ಚುನಾವಣೆ ಆ ಕ್ಷೇತ್ರನೇ ಆಗಿರುತ್ತೆ ಅಂತ. ಸೊ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಈಗ ಥೈಲ್ಯಾಂಡ್ ನಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಫುಲ್ ಟೆನ್ಷನ್ ಡೇ. ಕಾರಣ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ ಮಾತ್ರ ಅಲ್ಲ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ 7 ಜನ ಆರೋಪಿಗಳ ಭವಿಷ್ಯ. 2 ದಿನ ರಿಲೀಫ್ ನಲ್ಲಿ ಕಾಟೇರ ಇದ್ರು. ಬಟ್ ಇವತ್ತು ಮತ್ತೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ರದ್ದಾಗುತ್ತಾ? ಇಂಥದ್ದೊಂದು ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ಹೆಂಗಂದ್ರೆ ಜಾಮೀನು ವಜಾ ಆಗಬೇಕು ಅಂತ ಸಲ್ಲಿಕೆ ಆಗಿರುವ ಅರ್ಜಿ, ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಆಗುತ್ತೆ. ಹಾಗಾಗಿ ಸಪೋಸ್ ಕೊಟ್ಟಿರುವಂತಹ ಜಾಮೀನು ವಜಾ ಆಗ್ಬಿಟ್ರೆ ಏನಪ್ಪಾ ಮಾಡುದು ಅನ್ನುವಂಥ ಟೆನ್ಷನ್ ನಟ ದರ್ಶನ್ ಅವರನ್ನ ಕಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಟೆನ್ಷನ್ ಕಾಣಿಸ್ಲಿಲ್ಲ. ಯಾಕಂದ್ರೆ ಥೈಲ್ಯಾಂಡ್ ನಲ್ಲಿ ಇರುವಂತಹ ದರ್ಶನ್ ಅವರು ಮೋಜು ಮಸ್ತಿ ಪಾರ್ಟಿಯಲ್ಲಿ ಭಾಗಿಯಾಗಿರುವಂತಹ ಆ ದೃಶ್ಯಗಳನ್ನ ನೋಡಿದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಅಟ್ಲೀಸ್ಟ್ ಒಂದು ಪಾಪ ಪ್ರಜ್ಞೆ ಅಂತೂ ಇಲ್ವೇ ಇಲ್ಲ ಬಿಡಿ. ಆ ರೇಣುಕಾ ಸ್ವಾಮಿ ಕಳೆದುಕೊಂಡಂತಹ ಕುಟುಂಬ ಈಗಲೂ ಕೂಡ ತನ್ನ ಮನೆಯ ಮಗನನ್ನ ಕಳೆದುಕೊಂಡು ತಂದೆ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ ಆ ಮಗು ತಂದೆಯ ಪ್ರೀತಿ ಕಾಣದೆ ಅನಾಥವಾಗಿದೆ. ಇಷ್ಟೆಲ್ಲ ಆ ಕುಟುಂಬ ಸಮಸ್ಯೆಯನ್ನ ಫೇಸ್ ಮಾಡೋ ಹೊತ್ತಲ್ಲಿ ನಟ ದರ್ಶನ್ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮೋಜು ಮಸ್ತಿಯಲ್ಲಿ ಭಾಗಿಯಾಗಿದ್ರು. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ನಿಂದ ಯಾವ ರೀತಿಯ ತೀರ್ಪು ಹೊರ ಬರುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ.